ಭಾರತದ ಮ್ಯೂಚುವಲ್ ಫಂಡ್ ಕ್ಷೇತ್ರದ ಪ್ರಮುಖ ಕಂಪನಿಗಳಲ್ಲಿ ಒಂದಾದ ಎಸ್ಬಿಐ ಫಂಡ್ಸ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಈಗ ತನ್ನ ಐಪಿಒ ತರ್ತಾ ಇದೆ. ಅನೇಕ ವರ್ಷಗಳ ಎಕ್ಸ್ಪೀರಿಯನ್ಸ್ ಮತ್ತು ಕಂಪನಿ ಮಾಡಿರುವಂತಹ ಸಾಧನೆಯ ಮೂಲಕ ಈ ಕಂಪನಿ ಲಕ್ಷಾಂತರ ಇನ್ವೆಸ್ಟರ್ಗಳಿಗೆ ವೆಲ್ತ್ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದೆ ಮತ್ತು ಇವತ್ತು ಮಾರ್ಕೆಟ್ನಲ್ಲಿ ಒಂದು ಫ್ರಂಟ್ ರನ್ನರ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗ ಈ ವಿಡಿಯೋದಲ್ಲಿ ನಾವು ಎಸ್ಬಿಐ ಫಂಡ್ಸ್ ಮ್ಯಾನೇಜ್ಮೆಂಟ್ ಕಂಪನಿಯ ಐಪಿಒನ ಡೀಟೇಲ್ಸ್, ಬಿಸ್ನೆಸ್ ಓವರ್ವ್ಯೂ, ಸ್ಟ್ರೆಂತ್ಗಳೇನು, ರಿಸ್ಕ್ ಏನು ಮತ್ತು ಅದರ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ನ ಬಗ್ಗೆ ತಿಳ್ಕೊಳ್ಳೋಣ. ಇನ್ಯಾಕೆ ತಡ, ಲೆಟ್ಸ್ ಬಿಗಿನ್. ಮೊದಲನೇದಾಗಿ ಐಪಿಒ ಡೀಟೇಲ್ಸ್. ಎಸ್ಬಿಐ ಫಂಡ್ಸ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ನ ಐಪಿಒ ಒಂದು ಬುಕ್ ಬಿಲ್ಡ್ ಇಶ್ಯೂ. ಇದು ಸಂಪೂರ್ಣವಾಗಿ ಆಫರ್ ಫಾರ್ ಸೇಲ್ ರೂಪದಲ್ಲಿರುತ್ತೆ. ಈ ಐಪಿಒನ ಮೂಲಕ ಒಟ್ಟು 20,37,09,239 ಶೇರ್ಸ್ ಅಂದರೆ ಸುಮಾರು 20.37 ಕೋಟಿ ಶೇರ್ಸ್ ಸೇಲ್ಗೆ ಬರಲಿದೆ. ಕಂಪನಿಯ ಈಕ್ವಿಟಿ ಶೇರ್ಗಳು NSE ಮತ್ತು BSE ನಲ್ಲಿ ಲಿಸ್ಟ್ ಆಗ್ತಾ ಇದೆ. ಈ ಐಪಿಒ ಜುಲೈ 14ರಿಂದ ಜುಲೈ 16ರವರೆಗೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಇರುತ್ತೆ. ಕಂಪನಿಯನ್ನ 1992ರಲ್ಲಿ ಸ್ಥಾಪನೆ ಮಾಡಲಾಯಿತು. 93ರಲ್ಲಿ SBI ಮ್ಯೂಚುವಲ್ ಫಂಡ್ನ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯಾಗಿ ಕಾರ್ಯನಿರ್ವಹಿಸೋದಕ್ಕೆ SBIನಿಂದ ಅನುಮೋದನೆಯನ್ನ ಅಂದರೆ ಪರ್ಮಿಷನ್ ಅನ್ನು ಪಡ್ಕೊಳ್ತು. ಅದಾದ ನಂತರ 2004ರಲ್ಲಿ ಇದು ಜಾಯಿಂಟ್ ವೆಂಚರ್ ಆಯಿತು. ಅದಾದ ನಂತರ ಅಮುದಿ ಗ್ರೂಪ್ ಈ ಕಂಪನಿಗೆ ಸ್ಟ್ರಾಟಜಿಕ್ ಪಾರ್ಟ್ನರ್ ಆಗಿ ಸೇರಿತು. ಮಾರ್ಚ್ 31, 2026ರ ಅಂಕಿಅಂಶಗಳ ಪ್ರಕಾರ ಈ ಕಂಪನಿ ಭಾರತದ ಅತಿ ದೊಡ್ಡ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಆಗಿದೆ. ಇದರ ಮ್ಯೂಚುವಲ್ ಫಂಡ್ ಕ್ವಾರ್ಟರ್ಲಿ ಆವರೇಜ್ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಅಂದರೆ ಕ್ವಾಮ್ 12.51 ಲಕ್ಷ ಕೋಟಿ ಇದ್ದು 15.3% ಮಾರ್ಕೆಟ್ ಶೇರನ್ನು ಹೊಂದಿದೆ. ಮ್ಯೂಚುವಲ್ ಫಂಡ್ಸ್ನ ಜೊತೆಗೆ ಕಂಪನಿಯ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸ್ ಮತ್ತು ಅಡ್ವೈಸರಿ ಬಿಸ್ನೆಸ್ ಕೂಡ ಈ ಕಂಪನಿಯ ಜೊತೆಗೆ ಸೇರಿಕೊಂಡಿದೆ. ಇದರ ಒಟ್ಟು ಕ್ವಾರ್ಟರ್ಲಿ ಆವರೇಜ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಬಂದು 29.46 ಲಕ್ಷ ಕೋಟಿಗೂ ಹೆಚ್ಚಾಗಿದೆ. ಇದರ ಜೊತೆಗೆ ETF ಮತ್ತು ಇಂಡೆಕ್ಸ್ ಫಂಡ್ಸ್ನ ವಿಭಾಗದಲ್ಲಿ 27.9% ಮಾರ್ಕೆಟ್ ಶೇರ್ ಅನ್ನು ಹೊಂದಿರುವ ಮೂಲಕ ಭಾರತದ ಅತಿ ದೊಡ್ಡ ಪ್ಯಾಸಿವ್ ಫಂಡ್ ಮ್ಯಾನೇಜರ್ ಕೂಡ ಇದೇ ಕಂಪನಿ. ಕಳೆದ 2 ವರ್ಷದಲ್ಲಿ ಕಂಪನಿಯ ಒಟ್ಟು ಅಸೆಟ್ಸ್ ಮತ್ತು ಈಕ್ವಿಟಿ ಓರಿಯೆಂಟೆಡ್ ಬಿಸ್ನೆಸ್ ಉತ್ತಮವಾದಂತಹ ಬೆಳವಣಿಗೆಯನ್ನು ಕಂಡಿದೆ. ಇದಕ್ಕೆ ಕಂಪನಿಯ ಸ್ಟ್ರಾಂಗ್ ಬ್ರ್ಯಾಂಡ್, ಅದಾದ ನಂತರ ವ್ಯಾಪಕವಾದಂತಹ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಮತ್ತು ಹೂಡಿಕೆದಾರನ ವಿಶ್ವಾಸ ಅಂದ್ರೆ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಮುಖ್ಯ ಕಾರಣ. ಈಗ ಕಂಪನಿಯ ಸ್ಟ್ರೆಂತ್ ನ ಬಗ್ಗೆ ಮಾತಾಡೋಣ. ಇಲ್ಲಿವರೆಗೆ ಕಂಪನಿಯ ವ್ಯವಹಾರದ ಬಗ್ಗೆ ಅಂದ್ರೆ ಬಿಸ್ನೆಸ್ ನ ಬಗ್ಗೆ ನೋಡಿದ್ದೀವಿ. ಈಗ ಕಂಪನಿಯ ಪ್ರಮುಖ ಸ್ಟ್ರೆಂತ್ ಮತ್ತು ಆ ಉತ್ತಮವಾದಂತಹ ವಿಷಯಗಳು ಏನೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದು ಭಾರತದ ಅತಿ ದೊಡ್ಡ AMC, ಸ್ಟ್ರಾಂಗ್ ಸ್ಕೇಲ್ ಅಡ್ವಾಂಟೇಜ್. 31 ಮಾರ್ಚ್ 2026ರ ಹೊತ್ತಿಗೆ SBI ಫಂಡ್ಸ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಭಾರತದ ಅತಿ ದೊಡ್ಡ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಆಗಿದ್ದು ಮ್ಯೂಚುವಲ್ ಫಂಡ್ ಕ್ವಾಮ್ ಆಧಾರದ ಮೇಲೆ 15.3% ಮಾರ್ಕೆಟ್ ಶೇರ್ ಅನ್ನು ಹೊಂದಿದೆ. ಕಂಪನಿಗೆ ಒಂದು ದೊಡ್ಡ ಸ್ಕೇಲ್ ಇರೋದ್ರಿಂದ ಇದು ಕಡಿಮೆ ವೆಚ್ಚದಲ್ಲಿ ಅತ್ಯಂತ ಹೆಚ್ಚು ಪ್ರಾಮಾಣಿಕತೆಯಿಂದ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವುದಕ್ಕೆ ಸಾಧ್ಯ ಆಗಿದೆ. ಇದರ ಪರಿಣಾಮವಾಗಿ ಭಾರತದ ಟಾಪ್ 10 AMCಗಳಲ್ಲಿ ಈ ಕಂಪನಿಯ ಆಪರೇಟಿಂಗ್ ಎಕ್ಸ್ಪೆನ್ಸ್ ರೇಷಿಯೋ ಬಂದು ಅತ್ಯಂತ ಕಮ್ಮಿ ಇದೆ. ಅದರ ಜೊತೆಗೆ ಕಂಪನಿಯು ಸ್ಟ್ರಾಂಗ್ ಆದಂತಹ ರಿಸರ್ಚ್ ಟೀಮ್ ಅನ್ನು ಹೊಂದಿದೆ. ಇದು 450ಕ್ಕೂ ಹೆಚ್ಚು ಕಂಪನಿಗಳು ಮತ್ತು 250ಕ್ಕೂ ಹೆಚ್ಚು ಫಿಕ್ಸ್ಡ್ ಇನ್ಕಮ್ ಇಶ್ಯೂರ್ಗಳನ್ನ ನಿರಂತರವಾಗಿ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಇದರಿಂದಾಗಿ ಫಂಡ್ ಮ್ಯಾನೇಜರ್ಸ್ ಉತ್ತಮ ಹೂಡಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಎರಡನೇ ಸ್ಟ್ರೆಂತ್, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ನಲ್ಲಿ ಲೀಡಿಂಗ್ ಪ್ಲೇಯರ್. ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸ್ ವಿಭಾಗದಲ್ಲಿ ಈ ಕಂಪನಿ ಭಾರತದ ಅತಿ ದೊಡ್ಡ ಒಂದು ಸಂಸ್ಥೆ ಆಗಿದ್ದು PMS ಮತ್ತು ಅಡ್ವೈಸರಿ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಆಧಾರದ ಮೇಲೆ 39.7% ಮಾರ್ಕೆಟ್ ಶೇರ್ ಅನ್ನು ಹೊಂದಿದೆ. ಇದರ ಜೊತೆಗೆ ಸ್ಪೆಷಲೈಸ್ಡ್ ಇನ್ವೆಸ್ಟ್ಮೆಂಟ್ ಫಂಡ್ ವಿಭಾಗದಲ್ಲಿಯೂ ಕೂಡ ಕಂಪನಿ ಪ್ರಮುಖವಾದಂಥ ರೋಲ್ ಅನ್ನು ಪ್ಲೇ ಮಾಡ್ತಾ ಇದೆ. 31 ಮಾರ್ಚ್ 2026ರ ವೇಳೆಗೆ ಇದರ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಬಂದು 2,995 ಕೋಟಿ ಇದ್ದು 28.2% ಮಾರ್ಕೆಟ್ ಶೇರ್ ಅನ್ನು ಹೊಂದಿದೆ. ಇದು ಕಂಪನಿಯ ಒಂದು ಡೈವರ್ಸಿಫೈಡ್ ಆದಂತಹ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಸ್ ಮತ್ತು ಇನ್ವೆಸ್ಟರ್ಸ್ ಈ ಕಂಪನಿ ಮೇಲೆ ಇಟ್ಟಿರುವಂತಹ ಕಾನ್ಫಿಡೆನ್ಸ್ ಅನ್ನು ಕೂಡ ತೋರಿಸ್ತಾ ಇದೆ. ಈಗ ಮೂರನೇ ಸ್ಟ್ರೆಂತ್ ಏನು ಅಂದ್ರೆ ಸ್ಟ್ರಾಂಗ್ ಆಗಿರುವಂತಹ SIP ಫ್ರಾಂಚೈಸ್ ಮತ್ತು ಹೆಚ್ಚು ಇನ್ವೆಸ್ಟರ್ ಎಂಗೇಜ್ಮೆಂಟ್. ಕಂಪನಿಯ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂದರೆ SIP ಪ್ಲಾಟ್ಫಾರ್ಮ್ ಮಾರ್ಕೆಟ್ನಲ್ಲೇ ಒಂದು ಸ್ಟ್ರಾಂಗ್ ಆದಂಥ ಪೊಸಿಷನ್ನ ಹೋಲ್ಡ್ ಮಾಡ್ತಾ ಇದೆ. 31 ಮಾರ್ಚ್ 2026ರ ಹೊತ್ತಿಗೆ ಕಂಪನಿಯಲ್ಲಿ 1.62 ಕೋಟಿಗೂ ಹೆಚ್ಚು ಆಕ್ಟಿವ್ SIP ಇದ್ದು SIP ಕೌಂಟ್ ಆಧಾರದ ಮೇಲೆ 15.5% ಮಾರ್ಕೆಟ್ ಶೇರನ್ನು ಈ ಕಂಪನಿ ಹೊಂದಿದೆ. ಈ ಕಂಪನಿಯ ಸ್ಟ್ರಾಂಗ್ ರಿಟೇಲ್ ನೆಟ್ವರ್ಕ್ ಮತ್ತು ಇನ್ವೆಸ್ಟರ್ಸ್ನ ಆ ಕಾನ್ಫಿಡೆನ್ಸ್ನ ಕಾರಣದಿಂದಾಗಿ ಹೆಚ್ಚು ಇನ್ವೆಸ್ಟರ್ಗಳು ಈ ಕಂಪನಿಯ ಜೊತೆಗೆ ಒಂದು ದೀರ್ಘಕಾಲದ ಕಮ್ಯುನಿಕೇಷನ್ ಅಂದರೆ ಸಂಪರ್ಕದಲ್ಲಿದ್ದಾರೆ. ಇದ್ರ ಜೊತೆಗೆ ಕಂಪನಿ ಹಲವು ಇನ್ವೆಸ್ಟರ್ ಫ್ರೆಂಡ್ಲಿ SIP ಫೀಚರ್ಗಳನ್ನು ಒದಗಿಸ್ತಾ ಇದೆ.
ಉದಾಹರಣೆಗೆ ಈ ಮಲ್ಟಿ ಸ್ಕೀಮ್ ಮ್ಯಾಂಡೇಟ್ಸ್ ಆಗಿರ್ಬೋದು, ಒಂದೇ ಸೂಚನೆಯ ಮೂಲಕ ಹಲವು ಸ್ಕೀಮ್ಗಳಲ್ಲಿ ಹೂಡಿಕೆ ಮಾಡುವಂಥ ಅವಕಾಶವನ್ನು ಈ ಕಂಪನಿ ಕೊಟ್ಟಿದೆ. ಜೊತೆಗೆ ಸ್ಟೆಪ್ ಅಪ್ SIP ಅಂದರೆ ಕಾಲಕ್ರಮೇಣವಾಗಿ SIPಯ ಮೊತ್ತವನ್ನು ಆಟೋಮೆಟಿಕ್ ಆಗಿ ಹೆಚ್ಚು ಮಾಡ್ತಾ ಹೋಗುವಂಥ ಸೌಲಭ್ಯ, ಇದೆಲ್ಲವನ್ನು ಕೂಡ ಈ ಕಂಪನಿ ಕೊಟ್ಟಿದೆ. ಫ್ಲೆಕ್ಸಿಬಲ್ ಇನ್ವೆಸ್ಟ್ಮೆಂಟ್ ಫ್ರೀಕ್ವೆನ್ಸೀಸ್ ಅಂದರೆ ಹೂಡಿಕೆದಾರರು ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಹೂಡಿಕೆಯ ಅವಧಿಯನ್ನು ಆಯ್ಕೆ ಮಾಡ್ಕೋಬಹುದು. ನಾನು ಎಷ್ಟು ಅವಧಿಯವರೆಗೆ ಹೂಡಿಕೆ ಮಾಡ್ಕೋತೀನೋ ಅದನ್ನ ಹೂಡಿಕೆದಾರ ಇನ್ವೆಸ್ಟರ್ಸೇ ಆಯ್ಕೆ ಮಾಡ್ಕೋಬಹುದು. ಇಂಥ ಸೌಲಭ್ಯವನ್ನು ಕೂಡ ಕೊಟ್ಟಿದೆ. 250 ರೂಪಾಯಿಂದ ಆರಂಭ ಆಗುವಂಥ ಮಿನಿಮಮ್ SIP ಅಂದರೆ ಕಮ್ಮಿ ಮೊತ್ತದಿಂದಲೇ ಮ್ಯೂಚುವಲ್ ಫಂಡ್ನಲ್ಲಿ ನೀವು ಹೂಡಿಕೆ ಮಾಡುವಂಥ ಅವಕಾಶವನ್ನು ಕೂಡ ಈ ಕಂಪನಿ ಕೊಟ್ಟಿದೆ. ಸೊ ಇವೆಲ್ಲವೂ ಕೂಡ ಸ್ಟ್ರೆಂತ್. ಈಗ ಕೀ ರಿಸ್ಕ್ ಅಂದರೆ ಪ್ರಮುಖ ಅಪಾಯಗಳು ಏನು, ಇದ್ರ ಬಗ್ಗೆ ನೋಡೋಣ. ಈಗ ಕಂಪನಿಗೆ ಸಂಬಂಧಪಟ್ಟಂತ ಕೆಲವು ರಿಸ್ಕ್ಗಳನ್ನು ಗಮನಿಸ್ತಾ ಹೋಗೋಣ. ಹೂಡಿಕೆದಾರರು ಇನ್ವೆಸ್ಟ್ ಮಾಡುವಾಗ ಈ ಅಂಶಗಳನ್ನು ಗಮನಿಸಲೇಬೇಕು. ಕಂಪನಿಯ ರೆವಿನ್ಯೂ ಮತ್ತು ಪ್ರಾಫಿಟಬಿಲಿಟಿ ನೇರವಾಗಿ ಅದರ ಕ್ವಾರ್ಟರ್ಲಿ ಆವರೇಜ್ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಇದರ ಮೇಲೆ ಅವಲಂಬಿತವಾಗಿದೆ. ಮಾರುಕಟ್ಟೆಯ ಏರಿಳಿತ, ಮಾರ್ಕೆಟ್ನಲ್ಲಾಗುವಂಥ ಫ್ಲಕ್ಚುಯೇಷನ್ಸು, ಹೂಡಿಕೆದಾರರ ರಿಡಂಪ್ಷನ್ನು ಅಥವಾ ಇದರ ಪರಿಣಾಮದಿಂದಾಗಿ ಒಂದು ವೇಳೆ ಈ ಕ್ವಾಮ್ ಕಮ್ಮಿ ಆದರೆ ಮ್ಯಾನೇಜ್ಮೆಂಟ್ ಫೀ ಇನ್ಕಮ್ ಕೂಡ ನೇರವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಆದರೆ ಕಂಪನಿಯ ಹಲವಾರು ವೆಚ್ಚಗಳು ಅಂದರೆ ಎಕ್ಸ್ಪೆಂಡಿಚರ್, ಉದಾಹರಣೆಗೆ ಎಂಪ್ಲಾಯ್ ಕಾಸ್ಟ್ ಆಗಿರ್ಬೋದು, ಟೆಕ್ನಾಲಜಿ ಇನ್ಫ್ರಾಸ್ಟ್ರಕ್ಚರ್ಗೆ ಖರ್ಚು ಮಾಡುವಂಥ ದುಡ್ಡು ಆಗಿರ್ಬೋದು, ರೆಗ್ಯುಲೇಟರಿ ಕಂಪ್ಲೇನ್ಸಸ್ ಆಗಿರ್ಬೋದು ಅಥವಾ ಡಿಸ್ಟ್ರಿಬ್ಯೂಷನ್ ಸಪೋರ್ಟ್ ಆಗಿರ್ಬೋದು, ಈ ವೆಚ್ಚಗಳು ಅಲ್ಪಾವಧಿಯಲ್ಲಿ ಹೆಚ್ಚು ಕಮ್ಮಿ ಆಗೋದಿಲ್ಲ. ಆದ್ರಿಂದ ಆದಾಯ ಕಮ್ಮಿ ಆದರೆ, ಒಂದು ವೇಳೆ ಇನ್ಕಮ್ ಕಮ್ಮಿ ಆಗ್ತಾ ಹೋದರೆ, ಸೊ ಈ ಪರಿಣಾಮ ಕಂಪನಿಯ ಪ್ರಾಫಿಟ್ನ ಮೇಲೂ ಕೂಡ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಇದು ಪ್ರಮುಖವಾದಂಥ ರಿಸ್ಕ್. ಎರಡನೇ ರಿಸ್ಕ್ ರೆಗ್ಯುಲೇಟರಿ ಬದಲಾವಣೆಗಳು ಮತ್ತು ಫೀ ಪ್ರೆಷರ್. ಈ ಮ್ಯೂಚುವಲ್ ಫಂಡ್ ಬಿಸ್ನೆಸ್ ನಲ್ಲಿ ರೆಗ್ಯುಲೇಟರಿ ಚೇಂಜಸ್, ಉದಾಹರಣೆಗೆ ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ ಆಗಿರ್ಬೋದು, ಇದರ ಮಿತಿಗಳನ್ನು ಹೆಚ್ಚು ಕಮ್ಮಿ ಮಾಡುವಂಥದ್ದು ಅಥವಾ ಬೇಸ್ ಎಕ್ಸ್ಪೆನ್ಸ್ ರೇಷಿಯೋ ನಿಯಮಗಳಲ್ಲಿ ಬದಲಾವಣೆ ಮಾಡೋದು ಕಂಪನಿಯ ಮ್ಯಾನೇಜ್ಮೆಂಟ್ ಫೀ ಇನ್ಕಮ್ ಮತ್ತು ಪ್ರಾಫಿಟಬಿಲಿಟಿಯ ಮೇಲೆ ಇದು ಪ್ರೆಷರ್ ತರುವಂಥ ಸಾಧ್ಯತೆ ಇದೆ. ಇದರ ಜೊತೆಗೆ ಹೆಚ್ಚಿನ ಇನ್ವೆಸ್ಟರ್ಸ್ ಆಕ್ಟಿವ್ ಫಂಡ್ಸ್ ಅನ್ನು ಬಿಟ್ಟು ಕಮ್ಮಿ ವೆಚ್ಚದ ಈ ಪ್ಯಾಸಿವ್ ಫಂಡ್ನ ಕಡೆಗೆ ಮೂವ್ ಆಗ್ತಾ ಇರೋದ್ರಿಂದ ಕಂಪನಿಯ ಮಾರ್ಜಿನ್ಸ್ನ ಮೇಲೂ ಕೂಡ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ, ಇಂಪ್ಯಾಕ್ಟ್ ಆಗುವಂಥ ಸಾಧ್ಯತೆ ಇದೆ. ಯಾಕೆ ಅಂದರೆ ಪ್ಯಾಸಿವ್ ಫಂಡ್ಸ್ನಲ್ಲಿ ಮ್ಯಾನೇಜ್ಮೆಂಟ್ ಫೀ ಕಮ್ಮಿ ಇರುತ್ತೆ. ಹಾಗಾಗಿ ಫ್ಯೂಚರ್ನಲ್ಲಿ ಫೀ ಲಿಮಿಟ್ಸ್ ಇನ್ನಷ್ಟು ಕಮ್ಮಿ ಆದರೆ ಅಥವಾ ಎಲ್ಲಾದರೂ ಕಾಂಪಿಟೇಷನ್ನಿಂದ ಫೀ ಕಮ್ಮಿ ಮಾಡಬೇಕಾದಂಥ ಪರಿಸ್ಥಿತಿ ಬಂದರೆ ಕಂಪನಿಯ ಆದಾಯ, ಪ್ರಾಫಿಟಬಿಲಿಟಿ ಇದರ ಮೇಲೆ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ. ಇನ್ನು ಮೂರನೇ ರಿಸ್ಕ್, ಕಂಪನಿಯ ವಿರುದ್ಧ ಕ್ರಿಮಿನಲ್, ಟ್ಯಾಕ್ಸ್, ಸ್ಟ್ಯಾಚ್ಯುಟರಿ, ರೆಗ್ಯುಲೇಟರಿ ಮತ್ತು ಕೆಲವೊಂದು ಸಿವಿಲ್ ಕೇಸಸ್ ಸೇರಿದಂತೆ ಒಟ್ಟು ಸುಮಾರು 148.55 ಕೋಟಿ ಮೌಲ್ಯದ ಪ್ರಕರಣಗಳು ಬಾಕಿ ಇದ್ದಾವೆ ಇನ್ನೂ ಕೂಡ. ಇದೇ ವೇಳೆ ಕಂಪನಿಯ ಪ್ರೊಮೋಟರ್ಸ್ ವಿರುದ್ಧವೂ ಕೂಡ ಸುಮಾರು 1,17,263.34 ಕೋಟಿ ಮೌಲ್ಯದ ಬೇರೆ ಬೇರೆ ಕಾನೂನು ಮತ್ತು ರೆಗ್ಯುಲೇಟರಿ ಪ್ರಕರಣಗಳು ನಡೀತಾ ಇದ್ದಾವೆ. ಈ ಪ್ರಕರಣಗಳ ತೀರ್ಪು ಕಂಪನಿಯ ವಿರುದ್ಧ ಬಂದರೆ ಒಂದು ವೇಳೆ ಕಂಪನಿಗೆ ಹಣಕಾಸಿನ ಹೊರೆ ಹೆಚ್ಚಾಗಬಹುದು, ವ್ಯವಹಾರದ ಮೇಲೆ ಅಂದರೆ ಬಿಸ್ನೆಸ್ ಮೇಲೆ ಕೆಲವೊಂದು ನಿರ್ಬಂಧಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಕಂಪನಿಯ ರೆಪ್ಯುಟೇಷನ್ ಮತ್ತು ಇನ್ವೆಸ್ಟರ್ಸ್ನ ಕಾನ್ಫಿಡೆನ್ಸ್ ಇದರಿಂದಾಗಿ ಕಮ್ಮಿ ಆಗ್ಬೋದು, ಹಾನಿ ಆಗ್ಬೋದು. ಈಗ ನಾಲ್ಕನೇ ರಿಸ್ಕ್, ಕೆಲವು ಪ್ರಮುಖ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಮೇಲೆ ಹೆಚ್ಚು ಅವಲಂಬನೆ ಇದೆ, ಡಿಪೆಂಡೆನ್ಸಿ ಇದೆ. ಕಂಪನಿಯ ಮ್ಯೂಚುವಲ್ ಫಂಡ್ ಕ್ವಾಮ್ ಮತ್ತು ಈ ರೆವಿನ್ಯೂ ಕೆಲವು ಸ್ಕೀಮ್ಗಳ ಮೇಲೆ ಹೆಚ್ಚು ಡಿಪೆಂಡ್ ಆಗಿದ್ದಾವೆ. 31 ಮಾರ್ಚ್ 2026 ಹೊತ್ತಿಗೆ ಕಂಪನಿಯ ಟಾಪ್ 5 ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಒಟ್ಟು ಮ್ಯೂಚುವಲ್ ಫಂಡ್ ಕ್ವಾಮ್ನ 42.57% ಪಾಲನ್ನು ಹೊಂದಿದೆ. ಟಾಪ್ 10 ಸ್ಕೀಮ್ಸ್ ಸೇರಿ 59.47% ಪಾಲನ್ನು ಹೊಂದಿದೆ. ಈ ಪ್ರಮುಖ ಸ್ಕೀಮ್ಗಳ ಕಾರ್ಯಕ್ಷಮತೆ ಒಂದು ವೇಳೆ ಕುಸಿದ್ರೆ, ಪರ್ಫಾರ್ಮೆನ್ಸ್ ಕುಸಿದ್ರೆ ಹೂಡಿಕೆದಾರರ ಆಸಕ್ತಿ ಕಮ್ಮಿ ಆಗ್ಬೋದು ಅಥವಾ ರೆಗ್ಯುಲೇಟರಿ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇದೆ. ಕಂಪನಿಯ ಬಿಸ್ನೆಸ್, ಪ್ರಾಫಿಟ್ ಮತ್ತು ರೆವಿನ್ಯೂನ ಮೇಲೆ ಇದು ನೇರವಾದಂಥ ಪರಿಣಾಮವನ್ನು ಬೀರುವಂಥ ಸಾಧ್ಯತೆ ಕೂಡ ಇದೆ. ಈಗ ಇಡೀ ವಿಡಿಯೋದ ಮೇಜರ್ ಪಾರ್ಟ್ ಫಿನಾನ್ಷಿಯಲ್ ಅನಾಲಿಸಿಸ್ನ ಕಡೆಗೆ ಬರೋಣ. ಈಗ ಕಂಪನಿಯ ಕಳೆದ ಕೆಲವು ವರ್ಷಗಳ ಹಣಕಾಸಿನ ಪರ್ಫಾರ್ಮೆನ್ಸ್ ಹೇಗಿದೆ ಇದನ್ನು ನೋಡೋಣ. ಮೊದಲು ರೆವಿನ್ಯೂ ಅನಾಲಿಸಿಸ್. FY24ನಲ್ಲಿ ಕಂಪನಿಯ ರೆವಿನ್ಯೂ ಫ್ರಮ್ ಆಪರೇಷನ್ಸ್ 2,690.56 ಕೋಟಿ ಇತ್ತು. ಇದು FY25ನಲ್ಲಿ 3,597.76 ಕೋಟಿಗೆ ಏರಿಕೆಯಾಗಿ 33.72% ಗ್ರೋತ್ ಅನ್ನು ದಾಖಲು ಮಾಡಿದೆ, ರಿಪೋರ್ಟ್ ಮಾಡಿದೆ. ಈ ಬೆಳವಣಿಗೆಗೆ ಪ್ರಮುಖ ಕಾರಣ ಏನು? ಮ್ಯಾನೇಜ್ಮೆಂಟ್ ಫೀಸ್ ಮತ್ತು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಪ್ಲಸ್ ಅಡ್ವೈಸರಿ ಫೀಸ್ ಹೆಚ್ಚಳ ಆಗಿತ್ತು. ಮ್ಯಾನೇಜ್ಮೆಂಟ್ ಫೀಸ್ FY24ರ 2,610.18 ಕೋಟಿಯಿಂದ FY25ನಲ್ಲಿ 3,437.79 ಕೋಟಿಗೆ ಏರಿಕೆಯಾಗಿದೆ, 31.71% ಬೆಳವಣಿಗೆಯನ್ನು ಕಂಡಿದೆ. ಇದಕ್ಕೆ ಮುಖ್ಯ ರೀಸನ್ ಏನು ಅಂದರೆ ಮ್ಯೂಚುವಲ್ ಫಂಡ್ ಸ್ಕೀಮ್ಗಳ ಆವರೇಜ್ AUM ಹೆಚ್ಚಾಗಿರೋದು. ಇದೇ ವೇಳೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಮತ್ತು ಬೇರೆ ಅಡ್ವೈಸರಿ ಫೀಸ್ ಕೂಡ ಉತ್ತಮವಾದಂತಹ ಗ್ರೋತ್ ಅನ್ನು ತೋರಿಸಿದೆ. FY24ನಲ್ಲಿ 80.38 ಕೋಟಿ ಇದ್ದಂತಹ ರೆವಿನ್ಯೂ FY25ಗೆ ಬಂದಾಗ 159.97 ಕೋಟಿಗೆ ಏರಿಕೆಯಾಗಿದೆ. ಅದು ಸುಮಾರು 99% ಗ್ರೋತ್.
ಈ ಬೆಳವಣಿಗೆ ಮುಖ್ಯ ರೀಸನ್ ಏನು ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಅಡ್ವೈಸರಿ ಬಿಸ್ನೆಸ್ ವಿಸ್ತರಣೆ ಆಗಿರುವಂತದ್ದು. FY26 ನಲ್ಲಿ ಕಂಪನಿಯ ರೆವಿನ್ಯೂ ಫ್ರಮ್ ಆಪರೇಷನ್ಸ್ 4389.49 ಕೋಟಿಗೆ ಏರಿಕೆ ಆಗಿದೆ. FY25ಗೆ ಹೋಲಿಸಿದ್ರೆ 22.01% ಗ್ರೋತ್ ಅನ್ನು ದಾಖಲು ಮಾಡಿದೆ. ಈ ಬೆಳವಣಿಗೆಗೆ ಮೇನ್ ರೀಸನ್ ಏನು? ಮ್ಯಾನೇಜ್ಮೆಂಟ್ ಫೀ ಇನ್ಕಮ್ ಹೆಚ್ಚಳ ಆಗಿರೋದು, ಆದರೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂಡ್ ಅಡ್ವೈಸರಿ ಫೀಸ್ ಸ್ವಲ್ಪ ಕಮ್ಮಿಯಾಗಿ 154.99 ಕೋಟಿ ಆಗಿದೆ. ಈಗ ಅಬಿಡಾ ಅನಾಲಿಸಿಸ್. FY24 ನಿಂದ FY25 ನವರೆಗೆ ಕಂಪನಿಯ ಅಬಿಡಾ ಬಂದು 2718.82 ಕೋಟಿಯಿಂದ 3412.94 ಕೋಟಿಗೆ ಏರಿಕೆಯಾಗಿ 25.53% ಗ್ರೋತ್ ಅನ್ನು ದಾಖಲು ಮಾಡಿದೆ. FY24 ನಲ್ಲಿ ಎಬಿಡಾ ಮಾರ್ಜಿನ್ ಬಂದು 101.05%ಗೆ ಇತ್ತು. ಇದು ಮುಖ್ಯವಾಗಿ ನಾನ್ ಆಪರೇಟಿಂಗ್ ಇನ್ಕಮ್ ಹೆಚ್ಚಾದ ಕಾರಣದಿಂದ ಆಗಿತ್ತು. FY25 ನಲ್ಲಿ ಎಬಿಡಾ ಮಾರ್ಜಿನ್ ಬಂದು 94.86%ಗೆ ಇಳಿಕೆ ಆಯಿತು. ಸ್ಕೀಮ್ ಎಕ್ಸ್ಪೆನ್ಸಸ್ ಬಂದು 48.84 ಕೋಟಿಯಿಂದ 64.46 ಕೋಟಿಗೆ ಏರಿಕೆ ಆಗಿದೆ. ಎಂಪ್ಲಾಯ್ ಬೆನಿಫಿಟ್ಸ್ ಎಕ್ಸ್ಪೆನ್ಸ್ ಬಂದು 368.39 ಕೋಟಿಯಿಂದ 421.08 ಕೋಟಿಗೆ ಹೆಚ್ಚಾಗಿದೆ. ಅದರ್ಸ್ ಎಕ್ಸ್ಪೆನ್ಸಸ್ ಬಂದು 290 ಕೋಟಿ ಇದ್ದಿದ್ದು 337.67 ಕೋಟಿಗೆ ಏರಿಕೆ ಆಗಿದೆ. ಆದರೂ ಕೂಡ ರೆವಿನ್ಯೂ ಮತ್ತು ಮ್ಯಾನೇಜ್ಮೆಂಟ್ ಫೀ ಇನ್ಕಮ್ ಉತ್ತಮವಾಗಿರುವಂತಹ ಹಿನ್ನೆಲೆಯಲ್ಲಿ, ಹೆಚ್ಚಾದ ಹಿನ್ನೆಲೆಯಲ್ಲಿ ಎಬಿಡಾ ಕೂಡ ಉತ್ತಮವಾದಂತಹ ಗ್ರೋತ್ ಅನ್ನು ಕಂಡುಕೊಂಡಿದೆ. ಈಗ FY25 ನಿಂದ FY26 ನವರೆಗೆ ಎಬಿಡಾ 4058.44 ಕೋಟಿಗೆ ಏರಿಕೆಯಾಗಿದೆ. 18.91% ಗ್ರೋತ್ ಅನ್ನು ದಾಖಲು ಮಾಡಿದೆ. ಆದರೆ ಎಬಿಡಾ ಮಾರ್ಜಿನ್ ಬಂದು 94.86% ನಿಂದ 92.46%ಗೆ ಇಳಿಕೆ ಆಗಿದೆ. ಇದಕ್ಕೆ ಮೇನ್ ರೀಸನ್ ಬಂದು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ವೇಗವಾಗಿ ಹೆಚ್ಚಾಗ್ತಾ ಇರೋದು. ಅದರ್ ಎಕ್ಸ್ಪೆನ್ಸಸ್ ಮಾತ್ರವೇ ಸುಮಾರು 20% ಹೆಚ್ಚಾಗಿದೆ. ಈಗ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಪ್ಯಾಟ್ ಅನಾಲಿಸಿಸ್ ಅನ್ನು ಮಾಡೋಣ. FY24 ನಲ್ಲಿ ಕಂಪನಿಯ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 2072.79 ಕೋಟಿ ಇತ್ತು. FY25 ನಲ್ಲಿ ಇದು 2540.15 ಕೋಟಿಗೆ ಏರಿಕೆಯಾಗಿದೆ. 22.55% ಗ್ರೋತ್ ಅನ್ನು ದಾಖಲು ಮಾಡಿದೆ. ಈ ಬೆಳವಣಿಗೆಯ ಮುಖ್ಯ ರೀಸನ್ ಏನು ಅಂತ ಹೇಳಿದ್ರೆ ರೆವಿನ್ಯೂ ಉತ್ತಮವಾಗಿ ಹೆಚ್ಚಾಗಿರೋದು, ಎಕ್ಸ್ಪೆನ್ಸಸ್ ಅದಕ್ಕಿಂತ ಕಮ್ಮಿ ಪ್ರಮಾಣದಲ್ಲಿ ಹೆಚ್ಚಾಗಿರೋದು. ರೆವಿನ್ಯೂ 33.72% ಹೆಚ್ಚಾದರೆ ಟೋಟಲ್ ಎಕ್ಸ್ಪೆನ್ಸಸ್ ಬಂದು ಕೇವಲ 15.86% ಮಾತ್ರ ಹೆಚ್ಚಾಗಿದೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಾರ್ಜಿನ್ ಮಾತ್ರ ಸ್ವಲ್ಪ ಕಮ್ಮಿಯಾಗಿ 60.50% ನಿಂದ 59.98%ಗೆ ಡೌನ್ ಆಗಿದೆ. ಇದಕ್ಕೆ ಮೇನ್ ರೀಸನ್ ಬಂದು ಈ ಎಫೆಕ್ಟಿವ್ ಟ್ಯಾಕ್ಸ್ ರೇಟ್ ಮತ್ತು ಅದರ್ ಇನ್ಕಮ್ ಕಮ್ಮಿ ಆಗಿರೋದು. ಇನ್ನು FY26 ನಲ್ಲಿ ಕಂಪನಿಯ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಂದು 3067.38 ಕೋಟಿಗೆ ಏರಿಕೆಯಾಗಿ 20.76% ಗ್ರೋತ್ ಅನ್ನು ದಾಖಲು ಮಾಡಿದೆ. ಈ ಬಾರಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಾರ್ಜಿನ್ ಕೂಡ 59.98% ನಿಂದ 61.65%ಗೆ ಹೆಚ್ಚಾಗಿದೆ. ಇದಕ್ಕೆ ಮೇನ್ ರೀಸನ್ ಆಪರೇಟಿಂಗ್ ಲೆವರೇಜ್. FY26 ನಲ್ಲಿ ಕಂಪನಿಯ ಟೋಟಲ್ ಇನ್ಕಮ್ ಬಂದು ಸುಮಾರು 17.47% ಹೆಚ್ಚಾದರೆ ಟೋಟಲ್ ಎಕ್ಸ್ಪೆನ್ಸಸ್ ಕೇವಲ 11.33%ಗೆ ಮಾತ್ರ ಹೆಚ್ಚಾಗಿದೆ. ಈಗ ರೆವಿನ್ಯೂ ಗ್ರೋತ್ ನ ಬಗ್ಗೆ ಮಾತಾಡೋಣ. ಮ್ಯಾನೇಜ್ಮೆಂಟ್ ಫೀ ಇನ್ಕಮ್ ಮತ್ತು ಉತ್ತಮ ಕಾಸ್ಟ್ ಮ್ಯಾನೇಜ್ಮೆಂಟ್ ನ ಕಾರಣದಿಂದಾಗಿ ಕಂಪನಿ ತನ್ನ ಪ್ರಾಫಿಟಬಿಲಿಟಿಯ ಪ್ರಮಾಣವನ್ನ ಇನ್ನಷ್ಟು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಈಗ ಪೇರ್ ಕಂಪ್ಯಾರಿಸನ್ ಅಂದ್ರೆ ಬೇರೆ ಸ್ಪರ್ಧೆಯಲ್ಲಿರುವಂತಹ ಬೇರೆ ಕಂಪನಿಗಳ ಜೊತೆಗೆ ಹೋಲಿಕೆ ಮಾಡಿ ನೋಡೋಣ. FY26 ನ ರೆವಿನ್ಯೂ ಆಧಾರದ ಮೇಲೆ ICICI ಪ್ರುಡೆನ್ಷಿಯಲ್ AMC 5764.63 ಕೋಟಿ ಆದಾಯದ ಜೊತೆಗೆ ಮೊದಲ ಸ್ಥಾನದಲ್ಲಿದೆ. ಅದರ ನಂತರ SBI ಫಂಡ್ಸ್ ಮ್ಯಾನೇಜ್ಮೆಂಟ್ 4389.49 ಕೋಟಿ ರೆವಿನ್ಯೂನ ಗಳಿಸಿ ಎರಡನೇ ಸ್ಥಾನದಲ್ಲಿದೆ. HDFC AMC 4122.16 ಕೋಟಿ ರೆವಿನ್ಯೂನ ದಾಖಲಿಸಿದೆ. ಇದೇ ವೇಳೆ ನಿಪಾನ್ ಲೈಫ್ ಇಂಡಿಯಾ AMC, ಆದಿತ್ಯ ಬಿರ್ಲಾ ಸನ್ ಲೈಫ್ AMC ಮತ್ತು ATI AMCಗಳ ರೆವಿನ್ಯೂ ಇದಕ್ಕಿಂತ ಕಮ್ಮಿ ಇದೆ. ಇದು SBI ಫಂಡ್ಸ್ ಮ್ಯಾನೇಜ್ಮೆಂಟ್ನ ದೊಡ್ಡ AUM ಬೇಸ್, ಬಲವಾದಂಥ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಮತ್ತು ಡೈವರ್ಸಿಫೈ ಆದಂಥ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಮತ್ತು ಸ್ಥಿರವಾದ ಮ್ಯಾನೇಜ್ಮೆಂಟ್ ಫೀ ಇನ್ಕಮ್ ಅನ್ನು ತೋರಿಸ್ತಾ ಇದೆ. ಈಗ ಪ್ರಾಫಿಟಬಿಲಿಟಿ ದೃಷ್ಟಿಯಿಂದಲೂ ಕೂಡ ಕಂಪನಿ ಒಂದು ಉತ್ತಮವಾದಂಥ ಪರ್ಫಾರ್ಮೆನ್ಸ್ ಅನ್ನು ನೀಡಿದೆ. FY26 ನಲ್ಲಿ ಕಂಪನಿಯ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಂದು 3067.38 ಕೋಟಿ ಆಗಿದ್ದು ಉದ್ಯಮದಲ್ಲಿ ಎರಡನೇ ಸ್ಥಾನ ಇದೆ. ಈಗ ICICI ಪ್ರುಡೆನ್ಷಿಯಲ್ AMC ಮೊದಲ ಸ್ಥಾನದಲ್ಲಿದ್ದರೆ HDFC AMC ಮೂರನೇ ಸ್ಥಾನದಲ್ಲಿದೆ. ರಿಟರ್ನ್ ಆನ್ ನೆಟ್ ವರ್ತ್ ವಿಚಾರದಲ್ಲಿಯೂ ಕೂಡ SBI ಫಂಡ್ಸ್ ಮ್ಯಾನೇಜ್ಮೆಂಟ್ ಉತ್ತಮವಾದಂಥ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. FY26 ನಲ್ಲಿ ಕಂಪನಿಯ ರಿಟರ್ನ್ ಆನ್ ನೆಟ್ ವರ್ತ್ 43.02% ಇದ್ದಿದ್ದು ಕಂಪನಿಯ ಉತ್ತಮ ಅರ್ನಿಂಗ್ಸ್ ಜನರೇಟ್ ಆಗ್ತಾ ಇದೆ. ಜೊತೆಗೆ ಶೇರ್ ಹೋಲ್ಡರ್ಸ್ ಕ್ಯಾಪಿಟಲ್ ಅನ್ನ ಪರಿಣಾಮಕಾರಿಯಾಗಿ ಬಳಸುವ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇದೆ. ICICI ಪ್ರುಡೆನ್ಷಿಯಲ್ AMC ಮಾತ್ರ ಇದಕ್ಕಿಂತ ಹೆಚ್ಚು ಅಂದ್ರೆ 85.80% ರಿಟರ್ನ್ ಆನ್ ನೆಟ್ ವರ್ತ್ ಅನ್ನ ತೋರಿಸಿದೆ. ಆದರೆ SBI ಫಂಡ್ಸ್ ಮ್ಯಾನೇಜ್ಮೆಂಟ್ ರಿಟರ್ನ್ ಆನ್ ನೆಟ್ ವರ್ತ್ ಬಂದು HDFC AMC, ನಿಪಾನ್ ಲೈಫ್ ಇಂಡಿಯಾ AMC, ಆದಿತ್ಯ ಬಿರ್ಲಾ ಸನ್ ಲೈಫ್ AMC ಮತ್ತು UTI AMC ಗಿಂತನೂ ಹೆಚ್ಚಾಗಿದೆ. ಒಟ್ಟಾರೆಯಾಗಿ ನೋಡೋದಾದ್ರೆ ರೆವಿನ್ಯೂ, ಪ್ರಾಫಿಟಬಿಲಿಟಿ ಮತ್ತು ಕ್ಯಾಪಿಟಲ್ ಎಫಿಷಿಯನ್ಸಿ ವಿಚಾರದಲ್ಲಿ SBI ಫಂಡ್ಸ್ ಮ್ಯಾನೇಜ್ಮೆಂಟ್
ಉದ್ಯಮದ ಅಂದ್ರೆ ಈ ಇಡೀ ಬಿಸ್ನೆಸ್ ನ ಒಂದು ಪ್ರಮುಖ ಕಂಪನಿಗಳಲ್ಲಿ ಒಂದು. ಈ ಕಂಪನಿಯ ದೊಡ್ಡ AUM ಬೇಸ್ ಬಂದು ಬಲವಾದಂತಹ ಬ್ರ್ಯಾಂಡ್ ಮತ್ತು ಸ್ಕೇಲೆಬಲ್ AMC ಬಿಸ್ನೆಸ್ ಮಾಡೆಲ್ ಇದಕ್ಕೆ ದೀರ್ಘಾವಧಿಯಲ್ಲಿ ಅಂದ್ರೆ ಮುಂದೆ ಬರ್ತಾ ಫ್ಯೂಚರ್ ನಲ್ಲಿ ಒಂದು ಸ್ಪರ್ಧಾತ್ಮಕವಾದ ಮುನ್ನಡೆಯನ್ನು ನೀಡುವಂತ ಸಾಧ್ಯತೆ ಕೂಡ ಇದೆ. ಸೊ ಫ್ರೆಂಡ್ಸ್, SBI ಫಂಡ್ಸ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಭಾರತದಲ್ಲಿ ಕ್ವಾಮ್ ಆಧಾರದ ಮೇಲೆ ಅತಿ ದೊಡ್ಡ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಆಗಿದೆ. ಮ್ಯೂಚುವಲ್ ಫಂಡ್ಸ್, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಮತ್ತು ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ಸ್ ಇದೆಲ್ಲವನ್ನ ಸೇರಿಸಿದಂತೆ ಹಲವು ವಿಭಾಗಗಳಲ್ಲಿ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಕಂಪನಿ ಸ್ಟ್ರಾಂಗ್ ಆದಂಥ ಪೊಸಿಷನ್ ಅನ್ನು ಹೋಲ್ಡ್ ಮಾಡ್ತಾ ಇದೆ. ಕಳೆದ ಕೆಲವು ವರ್ಷಗಳಲ್ಲಿ ಕಂಪನಿಯ ರೆವಿನ್ಯೂ ಜೊತೆಗೆ EBITDA ಮತ್ತು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನಲ್ಲಿ ನಿರಂತರವಾಗಿ ಉತ್ತಮ ಬೆಳವಣಿಗೆಯನ್ನು ದಾಖಲಿಸಿಕೊಳ್ತಾ ಇದೆ. ಇದರ ಜೊತೆಗೆ ತನ್ನ ಸ್ಕೇಲ್ ಮತ್ತು ಪರಿಣಾಮಕಾರಿಯಾದಂತಹ ಆಪರೇಷನ್ಸ್ ನ ಮೂಲಕವಾಗಿ ಮಾರ್ಕೆಟ್ ನಲ್ಲಿ ತನ್ನದೇ ಆದಂತ ಲೀಡರ್ಶಿಪ್ ಅನ್ನ ಯಶಸ್ವಿಯಾಗಿ ಉಳಿಸಿಕೊಂಡಿದೆ. ಆದರೆ ಹೂಡಿಕೆ ಮಾಡೋ ಮೊದಲು ಕೆಲವು ಪ್ರಮುಖವಾದಂಥ ರಿಸ್ಕ್ ಫ್ಯಾಕ್ಟರ್ಗಳನ್ನ ನೀವು ಕೂಡ ಗಮನದಲ್ಲಿ ಇಡಲೇಬೇಕು. ಉದಾಹರಣೆಗೆ ರೆಗ್ಯುಲೇಟರಿ ಚೇಂಜಸ್ ಆಗಿರ್ಬೋದು, ಅಥವಾ ಮಾರ್ಕೆಟ್ನಲ್ಲಿ ವೊಲಾಟಿಲಿಟಿ ಆಗಿರ್ಬೋದು, ಫೀ ಪ್ರೆಷರ್ ಆಗಿರ್ಬೋದು, ಹಾಗೂ ಕೆಲವು ಮ್ಯೂಚುವಲ್ ಫಂಡ್ ಸ್ಕೀಮ್ಗಳ ಮೇಲೆ ಇರುವಂಥ ಹೆಚ್ಚಿನ ಡಿಪೆಂಡೆನ್ಸಿ ಆಗಿರ್ಬೋದು, ಫ್ಯೂಚರ್ನಲ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಕೂಡ ಆಗಿರ್ಬೋದು. ಇದೆಲ್ಲದರ ಮೇಲೆ ಪರ್ಫಾರ್ಮೆನ್ಸ್ ಜೊತೆಗೆ ಪ್ರಾಫಿಟಬಿಲಿಟಿ ಇದರ ಮೇಲೆ ಇಂಪ್ಯಾಕ್ಟ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಡಿಸಿಷನ್ನ ತೆಗೆದುಕೊಳ್ಳುವ ಮೊದಲು ಆ ಕಂಪನಿಯ ಬಗ್ಗೆ ರಿಸರ್ಚ್ ಮಾಡೋದು ತುಂಬಾನೇ ಮುಖ್ಯ. ಜೊತೆಗೆ ಫಿನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡೋದು ಕೂಡ ತುಂಬಾನೇ ಮುಖ್ಯ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ಮತ್ತೊಮ್ಮೆ ನೆನಪಿಡಿ, ಇದು ಯಾವುದೇ ಇನ್ವೆಸ್ಟ್ಮೆಂಟ್ ರೆಕಮೆಂಡೇಶನ್ ಅಲ್ಲ, ಇದು ಕೇವಲ ಎಜುಕೇಷನ್ ಪರ್ಪಸ್ಗಾಗಿ ಮಾಡಿರುವಂಥ ವಿಡಿಯೋ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೆ ಕೀಪ್ ಇನ್ವೆಸ್ಟಿಂಗ್, ಕೀಪ್ ಗ್ರೋಯಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.